ಯವ್ವ ಯವ್ವ ಯಾಕಪ್ಪ ಬಾಯಿಲೆ ಏನಾತು? ಮಾಮ ಈಗ ಒಬ್ಬ ಕೂತಾನ. ಹಾ ಅವ್ನ ಮಗಳನ್ನ ಕೊಡೋ ವಿಷಯ ಈಗ ಮಾತಾಡ್ಬಿಡ. ಹೌದನ? ಹಾ ನಡಿ ಅದನ್ನ ಒಂದು ಮಾತಕತೆ ಮಾಡ. ಆಯ್ತು ಬಾಬಿ. ಏನಾತ ಅಂತ ಕೇಳು. ಹಾ ಹೌದಿಲ್ಲ? ಏನ್ ಬಾನ ಕುತ್ತಿ ಆರಾಮ? ಹೌದಮ್ಮ, ನಾಳೆ ದೇವಸ್ಥಾನಕ್ಕೆ ಹೋಗೋ ವಿಚಾರ ಐತಲ್ಲ, ಹೌದು. ಅದರ ಬದಲನ ಏನೇನ್ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ವಿಚಾರ ಮಾಡ್ಕೋತ ನಿಂತಿದ್ದೀನಿ. ನೀವು ನಾಳೆ ಎಲ್ಲ ಜಾತ್ರೆ ಒಳಗ ಮುಂದೆ ನಿಂತ ಎಲ್ಲ ಕಾರ್ಯ ನೀವೇ ಮಾಡ್ಬೇಕು. ನಿನ್ ಮಗನಿಗೆ ವಯಸ್ಸಮ್ಮ. ಆಯ್ತಾಯ್ತು, ಎಲ್ಲ ನನ್ನ ಮಗ ನಿಮ್ದು ಮುಂದೆ ನಿಂತು ಮಾಡ್ತಾನ, ಅದನ್ನೇ ವಿಚಾರ ಮಾಡ್ಬೇಡ. ಮುಂದಾಗ ಒಂದು ಮಾತು ಕೇಳಬೇಕಿತ್ತಕ್ಕ ನೀನು. ಏನಮ್ಮ? ನನ್ನೊಂದು ಮಾತು ಕೇಳ್ಬೇಕಾ? ಅದೇನಮ್ಮ? ಮತ್ತೆ ನೀನು ಕೇಳಿದ್ರೆ ಮತ್ತೆ ಯಾರು ಕೇಳೋದು ಹೇಳು? ಏನಂದ್ರ ನೀನು ದೊಡ್ಡ ಮಗಳದಾಳಲ್ಲ ರೂಪ, ನನ್ನ ಮಗ ಇಷ್ಟಪಟ್ಟಾನಕಿನ ರೂಪ. ಆಕಿನ ಒಬ್ಬಕಿನ ನನ್ನ ಮಗ ಕೊಟ್ಟು ಬಿಡಪ್ಪ. ಏನ್ ಮಾತಾಡಕತ್ತೀವ ನೀ? ಯಾಕಪ್ಪ? ನನ್ನ ಮಗಳ ಕಂಡಪಟ್ಟಿ ಸಾಲಿ ಕಲ್ತಕಿ. ಆಕಿನಾಗೆ ನಿಂತಪ್ಪ ನಾ ಮದ್ವಿ ಹಾಕನ ತಕ್ಕ ನಾ ಈ ಮದ್ವಿ ಚೇ ಒಟ್ಟ ಮಾತಾಡಂಗಿಲ್ಲ. ಅದ್ರಾಗ ನೋಡುವ, ನೀವು 3 ಮಂದಿ ಅಕ್ಕ ತಂಗಿಯರ, 3 ಮಂದಿಗೆ ಒಬ್ಬೊಬ್ಬ ಗಂಡ ಮಕ್ಕಳದಾರ. ನನಗಿರುವ 2 ಹೆಣ್ಣು ಮಕ್ಕಳ. ಅದ್ರಾಗ ಇಬ್ಬರಿಗೆ ಕೊಟ್ರ ಒಬ್ಬಕ್ಕೆ ಸಿಟ್ಟಾಗಂಗಿಲ್ಲನ? ಅವ್ರಿಗೆ ನಾ ಹೇಳ್ಕೊತೀನಿ ಬಿಡಪ್ಪ, ಅವ್ರಿಗೆ ನಾ ಹೇಳ್ತಿಲ್ಲ. ನೋಡುವ, ಮದ್ವಿ ವಿಷಯ ಒಂದು ಬಿಟ್ಟ ಏನ್ ಮಾತಾಡ್ತಿ ಮಾತಾಡ. ಒಟ್ಟಿನಾಗ ನೀ ಹೇಳ್ಬೇಕಂದ್ರ ನಿನ್ನ ಮಗಗೆ ನನ್ನ ಮಗಳನ್ನ ಕೊಡುದು ಕೊಡಂಗಿಲ್ಲ. ನಿನ್ನ ಮಗಗ ಅಷ್ಟ ಅಲ್ಲ, ನಿಮ್ಮ 3 ಮಂದಿಗೆ ಮಣಿಗೆ ನನ್ನ ಮಗಳನ್ನ ಒಟ್ಟ ಕೊಡಂಗಿಲ್ಲ. ಹೌದು. ಆಯ್ತಲ್ಪ ಹಂಗಾದ್ರ ಬಾರ್ತಮ್ಮ. ಎಲ್ಲಿ ಮಗೋಣ? ಅಮ್ಮ ತಮ್ಮ ಸುಮ್ಮಿರ, ಕೊಡಂಗಿಲ್ಲ ತ ನಾನು ಬಿಡುನು. ನಿನಗೆ ಅದಕ್ಕಿಂತ ಚಂದ ಅಂತ ತೆಗೆದು ಮಾಡ್ತಾನೆ. ಅಲ್ಲಮ್ಮ, ಅವನ ಮಗಳನ್ನು ನನಗೆ ಕೊಡುದಿಲ್ಲ ಅಂತ ಕಟಿಗೆ ಮುರಿದಂತೆ ಮಾತಾಡ್ದ. ಇಲ್ಲ, ನಿನಗೆ ನಿಮ್ಮ ಅಣ್ಣ ಬೇಕೋ ಅಥವಾ ಮಗ ಬೇಕೋ? ಹಿಂಗೆ ಮಾತಾಡ್ತೀಯ? ತವರು ಮನಿ ಬೇಕಾದ್ರೆ ಮಗನ ಕಳ್ಕೊತೀಯ, ಮಗ ಬೇಕಂದ್ರೆ ತವರು ಮನಿ ಕಳ್ಕೊ. ನಾಳೆ ನಡೆಯುವ ಜಾತ್ರೆಯಲ್ಲಿ ಅವನಿಗೆ ತಿನ್ನು ಅನ್ನೋದಲ್ಲಿ ನಾನು ವಿಷ ಬೆರೆಸ್ತೀನಿ. ಬೇಡಪ್ಪ, ಏನ್ ಮಾಡ್ಬೇಡ. ಬೇಡ ಅಂದ್ರೆ ನಿನಗೆ ಮಗ ಬೇಕೋ ಅಥವಾ ನಿನಗೆ ತವರು ಮನಿ ಬೇಕೋ ವಿಚಾರ ಮಾಡು. ನನಗೆ ಮಗನ ಬೇಕು. ಆಯ್ತು, ನಾನ್ ಮಾಡೋದು ಸುಮ್ ನೋಡ್ತಾ ಇರ್ಬೇಕು. ಏನ್ ಮಾಡ್ತಿ? ಅವನು ತಿನ್ನು ಅನ್ನೋದಲ್ಲಿ ವಿಷ ಬೆರೆಸ್ತೀನಿ. ಇಲ್ಲಮ್ಮ, ಆಗೋದಿಲ್ಲ. ನನಗೆ ಆ ಹೆಣ್ ಬೇಕು, ಇಲ್ಲಾಂದ್ರೆ ಅವ್ರೆಲ್ಲರೂ ಸಾಯ್ಬೇಕು ಅಷ್ಟೇ. ಅಮ್ಮ, ನಾನು ಬರ್ತೀನಿ. ಅಲ್ಲ ಹುಡುಗ, ಗಾಡಿ ರೆಡಿ ಆಗೈತಿಲ್ಲೋ? ರೆಡಿ ಇದಪ್ಪ, ಜೀನ ಯಾರು ಬಂದಿಲ್ಲಲ್ಲ. ಅಲ್ಲಿ ಇನ್ನ ಬೀಗ್ರಿ ಯಾರು ಬಂದೇ ಇಲ್ಲನ? ಇಲ್ಲಪ್ಪ, ಯಾರು ನೋಡಿಲ್ಲ, ಯಾರು ನೋಡಿಲ್ಲ ಕಡೆ. ನಿಮ್ಮ ಅವ್ವನ ನಿಮ್ಮ ತಂಗಿಗಳನ್ನ ಎಲ್ಲರೂ ಗಾಡಿ ಹಚ್ಕೊಂಡ್ ಮುಂದಡಿ, ನಾ ಬೀಗರ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೋದ್ರ ಅವ್ರೆಲ್ಲ ಗಾಡಿ ಮೇಲೆ ಕರ್ಕೊಂಡು ನೀವು ಬೇಗನೆ ಬಂದ್ಬಿಡಪ್ಪ. ಆಯ್ತು, ಗಾಡಿ ಮೇಲೆ ತಗೊಂಡ್ ಬಂದ್ಬಿಟ್ಟು. ಅಲ್ರಿ ಬೀಗ್ರ, ದೇವಸ್ಥಾನಕ್ಕೆ ಹೋಗೋ ತರಾಕೈತಿ ಎಲ್ಲ ಆಯ್ತಲ್ಲ? ರೆಡಿ ಅದಾರಿ ಬೀಗ್ರ, ಆಯ್ತು. ಎಲ್ಲ ಆಗ್ಯಾರ? ಮತ್ತೆ ತೆಂಗವ್ರ ಬರೀ ಹತ್ತು ಬರೀ ಗಾಡಿ ಬಿಡ ಬಿಡ, ಹತ್ತು ಬರೀ ಬಿಡ ಬಿಡ. ಅಲ್ರು ಬೀಗರದು ಅಷ್ಟ ಆಗುದಿಲ್ಲ, ಹೆಣ್ಣು ಮಕ್ಕಳದು. ದೇವಸ್ಥಾನಕ್ಕೆ ಹೋಗೋದೈತಿ, ಬಿಡ ಬಿಡ ಹೋಗುನಪ್ಪ ಅಂತ ಹೇಳಿದ್ರ. ಹೌದಮ್ಮ, ಹಾಗೆ ನಿಮ್ಮ ಅತ್ತಿಗಳು. ನಡಿಯಪ್ಪ, ನಡಿ. ಬರ್ರಿ ಎಲ್ಲರೂ.
ಇದೆ ನೋಡಮ್ಮ ದೇವಸ್ಥಾನ. ಅಲ್ಲೇ ಮಾಗಳು ಬಂದ್ರೆ ಕೊಡಿಸ್ಕೊಳ್ಳ ಬರ್ಲಿ ಬರ್ಲಿ ಗಪ್ಪ ಅಣ್ಣ ಇದೆ ಹಂಗ ಅದ ಸರ್ ಅಣ್ಣ ಅದ ಉಪ್ಪು ಹೆಂಗ ಮಾವನ ಮಕ್ಳು ಇಲ್ಲೇದಾರಲ್ಲ ನಮ್ಮ ಮಾವನ ಮಕ್ಳು ಇಲ್ಲೇದಾರ್ಲ ಇವ್ರ ಜಾತ್ರೆ ಬಂದಂಗ ಕಾಣ್ತಾರಲ್ಲ. ಜಾತ್ರೆ ಬಂದಾರ. ಆರಾಮದಿ ನೀವು? ಮಾಮ ಮಾಮ ಏನಾರು ಕೊಡ್ಸ ಅಲ್ಲ ನಿಮಗೆಲ್ಲ ಕೊಡಿಸ್ತೀವಿ, ಆದ್ರೆ ನಿಮ್ಮ ಊರು ಮಣಿದೇವ್ರ ಜಾತ್ರೆ ನೀವು ಕೊಡಿಸ್ಬೇಕಲ್ಲ. ಅಲ್ಲ ಎಷ್ಟಿದ್ರು ನೀ ನಮ್ಮ ಮಾವ ಹೌದಿಲ್ಲ ಮಾವ ನೀವು ನಮ್ಮ ಮುದ್ದಿನ ಸೊಸ್ಯಾರ ಹೌದಲ್ಲ. ನೀನ ಕೊಡಿಸ್ಬೇಕು ನಮಗ. ಮಾವ ಕರೆ ಐತಿ. ನಿಮ್ ಊರ್ ಜಾತ್ರೆಗೆ ನಾ ಬಂದನಂದ್ರ ನೀನ ಕೊಡ್ಸ್ಬೇಕು. ಒಂದೇ ಮಾತ್ರಾಗ ಮುಗಿಸಿನಿಲ್ಲ ನಾನು ನನ್ನ ಸದ್ರ ಮಾವತ್ ಹೇಳಿ ನೀನ ಕೊಡಿಸಿ ನನಗ. ನಿಮ್ ಊರ್ ಜಾತ್ರೆ ಬಂದಂತ ಹೇಳಿದ ನೀನ ಕೊಡ್ಸ್ಬೇಕು. ಅಲ್ಲೋ ತಮ್ಮ, ಇವ್ರು ನಾವು ಅವ್ರ ಊರ್ ಜಾತ್ರೆಗೆ ನಮ್ಮನ್ನ ಕರೆಸಿ ಇವ್ರು ನಮ್ಮ ಕಡೆ ಜಾತ್ರೆ ಮಾಡ್ಸಾಕತ್ತಿರಲ್ಲ. ಅಯ್ಯ ಮಾವ ನೀವು ನಮ್ಮೂರ್ ಜಾತ್ರೆಗೆ ಬಂದಿರಿ, ಆದ್ರ ಮಾವುಗಳ ಕೊಡಿಸ್ಬೇಕು. ಮಾಮ ಮಾಮ ನನ್ನ ಕೊಡ್ಸ ನಿನಗ್ ಪೀಪಿ ಕೊಡ್ಸ್ರಿ. ಮಾಮ ಅದನ್ನ ಕೊಡಿಸ್ಲಾ ಗೊಂಬಿ. ಮಾಮ ಗಾಗಲ್ ಕೊಡ್ಸ. ಗಾಗಲ್ ಗಾಗಲ್ ತಗೋರಿ. ನಾ ಗಾಗಲ್ ಕೊಡ್ರಿ. ಈಗ ನಾ ಗಾಗಲ್ ಕೊಡ್ರಿ. ಕೊಡ್ರಿ. ಹಾ ಚಲೋ ಕೊಡ್ರಿ ಇವ್ರಿಗೆ ಚಸ್ಮಾ. ಚಲೋ ಕೊಡ್ರಿ. ಮಾಮ ಇಡೀ ಫಸ್ಟ್ ನೀನ ಹಾಕುವ. ಓ ನನಗೆ ಹಾಕಿದಿ. ನಿನ್ ರೊಕ್ಕದ್ನಿಲ್ಲ ನಿನ್ ರೊಕ್ಕ ನಂದೇ ಹಾಕೋ. ನೋಡ್ ಮಾಮ ಚಂದ ಕಾಣತ್ತ. ಚಂದ ಸೂಪರ್ ಕಾಣತಿತ್ತು. ಇದು ಸೂಪರ್ ಕಾಣತ್ತಿಲ್ಲ ನೋಡು. ಲೇ ಚಂದ ಕಾಣಿಸ್ತಾ? ಜೋಡಿ ನಿಮ್ ಜೋಡಿ ಸೂಪರ್, ನಿಮ್ ಜೋಡಿ ಸೂಪರ್, ನಮ್ ಜೋಡಿ ಸೂಪರ್. ಎರಡು ಜೋಡಿ ಸೂಪರ್. ಸೂಪರ್ ಅಣ್ಣ. ಓಕೆ ಅಕ್ಕ ಮತ್ ಮಮ್ಮಿ ಯಾರ ಜೊತೆ ಮಾತಾಡ್ಬೇಡ ಹೇಳ. ಅಯ್ಯ ನೀ ಯಾಕೆ ಚಿಂತೆ ಮಾಡ್ತಿ? ಮಮ್ಮಿ ಹೇಳುದ ಬೇಡ. ಮತ್ ಹಿಂಗ ಗೊತ್ತಾದ್ರೆ ಚಸ್ಮಾ ಯಾರು ಕೊಡ್ಸಾರ ಕೇಳಂದ್ರ ಅಯ್ಯ ನಾವ ನಮ್ ದುಡ್ಡಿಲಿ ತಗೊಂಡ್ ಹೇಳ್ದು. ಆಯ್ತು ತಗೋ. ಆಯ್ತಾ ಬಾ ಮಮ್ಮ ಜಾತ್ರೆ ನಡ್ರಿ ಜಾತ್ರೆ ಹೋಗೋಣ. ಜಾತ್ರೆ ಎಷ್ಟೊತ್ತ ಹುಡುಕಾಡಕತ್ತೀನಿ ಇಲ್ಲವಾ ನಾವು ಜಾತ್ರೆ ಹೋಗಿದ್ದೀವಿ. ಮಾರಾಯ ಎಲ್ಲಿ ಕಳ್ಕೊಂಡು ಯಾಕಡೆ ಕಿನಾಲ್ ದಂಡ ಹೋದತ್ ನಾ ಹುಡುಕಾಡಕತ್ತೀನಿ. ಮಾಮನ ಮಕ್ಳು ಬಂದಿರು ಜಾತ್ರೆ ಮಾಡ್ಸಂತ. ಮಾಮನ ಮಕ್ಕಳಿಗೆ ಹುಬ್ಬು ಕೊಡ್ತಾ ಹೋಗಿದ್ದ. ಏನ್ ಜಾತ್ರೆ ಹಂಗ ಮಾಡತ್ತಿದೀನಿ? ಇಲ್ಲ ಮಾಮನ ಮಕ್ಳು ಚಸ್ಮಾ ಕೇಳಿದ್ರು, ಚಸ್ಮಾ ಕೊಡ್ಸಿ. ಚಸ್ಮಾ ಕೊಡಿಸಿದೆ ಮತ್ತೇನಿಲ್ಲಮ್ಮ, ನಾನು ನೀವಂದ್ರ ಒಂದು ವಿಷಯ ಮಾತಾಡ್ಬೇಕಾಗಿದೆ. ಅಲ್ಲೋ ನಿನ್ ಜೋಡಿ ಕ್ಲೋಸ್ ಅದಾಳಕ್ಕೆ? ಇಲ್ಲಮ್ಮ ಫುಲ್ ಕ್ಲೋಸ್ ಅಲ್ಲ. ಅದಕ್ಕೆ ಅವಳು ನನ್ನ ಲವ್ ಮಾಡ್ತಿದ್ದಾಳೆ, ನಾನ್ ಕೂಡ ಅವಳನ್ನ ಲವ್ ಮಾಡ್ತಿದ್ದೀನಿ. ನಾನು ಮದುವೆ ಆಗೋದಂದ್ರೆ ಅವಳೇ. ಅವ್ ಕರೆ ಹಾಕೇನಿ ಹಾಕ್ತೀನಿ. ಆಕಿ ನಿನ್ನ ಅಕ್ಕನಂದಾಳ? ಇಲ್ಲ ಇಲ್ಲ ನನಗೆ, ಆದ್ರೆ ನನಗೆ ಗೊತ್ತಾಗಿದೆ ನಾನು ಲವ್ ಮಾಡ್ತಾಳೆ. ಅಷ್ಟು ಸಾಕ, ನೀ ಹೂ ಅನ್ನ. ಅವ್ರನ್ನ ಒಪ್ಸುದ್ ನನ್ ಜವಾಬ್ದಾರಿ. ಆಯ್ತಮ್ಮ, ನಮ್ಮ ಅಣ್ಣನ ಒಪ್ಪಿಸ್ತಾನ. ಈಗಾದ್ರೂ ಮಾಡಿ ನೀವು ನಡ್ಬಾರ್ಕೇನು ಮಾತಾಡ್ಬೇಡ. ಹಾ ನಾ ಎಲ್ಲಾ ಅಣ್ಣಗ್ ಹೇಳಿ ಒಪ್ಪಿಸ್ತಾನ. ನೋಡು
ಏನ್ ನೋಡು ಏನ್ರಿ ಅಂದ ನಿಮ್ಮ ಅಣ್ಣ ಅವ್ಯಾಕೆ? ಬಾಳ ಶ್ರೀಮಂತ ಅದಾನ. ಇರ್ಲ್ರಿ ನಮ್ಮ ಅನ್ನದನವ ನೋಡ್ ಮತ್ ನನ್ನ ಮಗನಿಗೆ ಏನ್ರಿ ಮಾಡ್ರಿ ಅವ್ ಏನು ಮಾಡಂಗಿಲ್ಲ ನನ್ನ ಮಾತ್ ನಮ್ಮ ಮನ ಕೇಳ್ತಾನೋ ನನ್ನ ಮಗಗ ನಾ ಹೆಣ್ಣು ತಗೊಳಕ್ಕೆ ಅಂದ್ರೆ ತಗೊಳಕ್ಕೆ ಹೆಂಗ ಕೂಗ್ ಬಿಡ್ದು ಬಿಡ್ನಿಲ್ಲ ಹ್ಞೂ ಹ್ಞೂ ಅಂದ್ರೆ ಕೂಗ್ ಬಿಡ್ದು ಬಿಡ್ನು ಓ ಹ್ಞೂ ಅಂದ್ರೆ ಬಸವಣ್ಣಪ್ಪ ಹೋಗಿ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿ ಗಾದಿ ಹರ್ಸಿ ಹೋಗ್ಬಿಡ್ನು ಆಯ್ತಾಯ್ತು ನೋಡ್ರಿ ಎಲ್ಲಿ ಹೋಗಿಲ್ಲ ಇನ್ಕತಕ ಜಾತ್ರೆ ಹೋಗಿದ್ದೇನ ಅಪ್ಪಾಜಿ ಜಾತ್ರೆ ಹೋಗಿದ್ನಿ ಜಾತ್ರೆಗ ನಮ್ಮ ಮಾವನ ಮಗಳು ಬಂದಿಳ ಅಪ್ಪ ಆಕಿನ ಹೆಂಗಾರು ಮಾಡಿ ನನಗ ಜಾತ್ರೆಗೆ ಹೋಗಿದ್ದೆ ಅಡ್ಯಾಡ್ಕೊತ ಹೋ ಮಮ್ಮಿ ಹೊತ್ತು ಇಲ್ಲಿ ಬಂದೈತಿ ಏನ್ ಅಡ್ಯಾಡ್ದು ನೋಡ ನೀನ್ ಮಾವನ ಮಗಳನ್ನ ಹಾಕಿಲ್ಲ ನಮ್ಮ ಅಣ್ಣನ ಹೆಂಗಾರ ಮಾಡಿ ನಾ ಹೂ ಅನಿಸ್ತಾನ ನನ್ನ ಮಾತು ನೀರಂಗಿಲ್ಲ ನಮ್ಮ ಅಣ್ಣ ನಮಗ ಕೊಡ್ತಾನ ಅಂದಾನ ಏ ಮೊದಲ ಮಾವ ಯಾಕಿದಾನ್ಲಿ ನೋಡ್ ಕೊಡ್ತಾನೋ ಇಲ್ಲೋ ಸುಮ್ಕೊಂಡ್ರಿ ನಮ್ಮ ಅಣ್ಣ ನಾ ಹೇಳ್ದಂಗ್ ಕೇಳ್ತಾನ್ರಿ ನಮಗ ಕೊಡ್ತಾನ ಅಂದಾನ್ರಿ ಅಪ್ಪಾಜಿ ಮಮ್ಮಿ ಹೇಳಂದ್ರ ಅವ ಮಾವ ಮಾತು ಕೇಳ್ತಾನ ಅದಕ್ಕ ಹೆಂಗಾರು ಮಾಡಿ ಮದ್ವಿ ಮಾಡಿಸ್ಬೇಕು ಆಯ್ತು ಜಾತ್ರೆ ಗದ್ದಲ್ದಾಗ ಐತಿ ಜಾತ್ರೆ ಅದು ಮುಗಿಲಿ ಮುಗಿದ ಕೂಡ್ಲೆ ಏನೈತ್ಲೆ ಎಲ್ಲಾ ವ್ಯವಸ್ಥೆ ಮಾಡಿ ಕೇಳಿ ವ್ಯವಸ್ಥೆ ಮಾಡೋನು ಅಪ್ಪಾಜಿ ಜಾತ್ರೆ ಮುಗಿಲಿ ಅಣ್ಣನ ಹೋಗಿ ಕೇಳ್ಕೊಂಡ್ ಬರ್ರಿ ಮಮ್ಮಿ ನನಗ ಸಣ್ಣ ಮಗಳದಾಳ ಹಾಕಿಬೇಕು ನನಗೆ ಆಕಿ ಮೇಲೆ ಬಹಳ ಮನಸ್ಸಾಗಿತ್ತು ನನಗೆ ಸಣ್ಣ ಹುಡುಗಿ ಮೇಲೆ ಆಯ್ತಾಳ ಇರ್ಲಿ ಸಣ್ಣ ಹಾಕೇ ಬೇಕಲ್ಲ ಆಯ್ತಾಯ್ತು ಮಾಡ್ತೀನಿ ಆಯ್ತು ಬರ್ರಿ ನಡ್ರಿ ಹೋಗು ಹೋ ಇಂದು ನಮ್ಮ ಮಾವನ ಊರಲ್ಲಿ ಜಾತ್ರೆ. ನನಗೆ ಯಾವತ್ತು ನನ್ನ ಮಾವ ಹೆಣ್ಣು ಕೊಡಲಿದ್ದಾನೋ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಏಕೆಂದರೆ ಅವನಿಗೆ ಅವಮಾನ ಆಗಬೇಕು. ಈ ಜಾತ್ರೆಗೆ ಬಂದ ಜನರು ಊಟ ಮಾಡಿದರು, ಇವತ್ತು ಸಾಯಬೇಕು, ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಈ ಔಷಧನ ಅದರಲ್ಲಿ ಬೆರೆಸಲೇಬೇಕು. ಈ ಜನರು ಇದನ್ನು ತಿಂದ ತಕ್ಷಣವೇ ಒಬ್ಬೊಬ್ಬರಾಗಿ ಸಾಯ್ತಾರೆ. ಅಲ್ಲ, ಈ ಸಾಂಬಾರೊಳಗೆ ಏನು ಹಾಕಿ ಹೋಗ್ಬೇಕು? ಇದ್ರೊಳಗೆ ವಿಷ ಬೇರಿಸೋದ್ನ? ಹಾಗಾದ್ರೆ ಯಾರು ಇಲ್ಲಿ ಊಟ ಮಾಡಬಾರ್ದು. ಮೊದಲಿದ್ದು ನಮ್ಮ ಅಪ್ಪಾಜಿಗೆ ಹೇಳ್ತೀನಿ. ಅಪ್ಪ, ಯಾರು ತಿನ್ಬೇಡಿ ಊಟವನ್ನು. ಯಾಕಣ್ಣ ಏನಾಯ್ತು? ನೋಡಮ್ಮ ಅಪ್ಪ, ಅದೇನಂದ್ರೆ ದೊಡ್ಡತ್ತಿ ಮಗ ಇದ್ರೊಳಗೆ ವಿಷ ಬೇರಿಸ್ಬಿಟ್ಟಿದ್ದಾನೆ. ನಾನೇ ಕಣ್ಣಾರೆ ನೋಡಿದ್ದೀನಿ. ವಿಷ ಬೇರಿಸಿ ಆ ಕಡೆ ಓಡಿ ಹೋಗಿದ್ದಾನೆ. ತಿನ್ನು ಅನ್ನದಾಗ ವಿಷ ಹಾಕ್ಯಾನ? ಹೌದಪ್ಪ, ನಾನೇ ಸುಳ್ಳು ಹೇಳಿ. ತವ್ರ ಮನೆಗೋಸ್ಕರ ಪ್ರಾಣನ ಕೊಡುವಂತ ಸಿದ್ಧವಾದ ನಮ್ಮ ತಂಗಿಗಳು ಇದ್ರಾಗ ವಿಷ ಹಾಕ್ತಾರ. ಹುಚ್ಚಿ ಹಿಡದಕ್ಕೆ ನಿನಗೆ. ಅಣ್ಣ, ಹಾಗಾದ್ರೆ ದೊಡ್ಡತ್ತಿನ ಕರೆಸಿ ಒಂದು ತವಳಿಗೆ ತಿನ್ನ ಕೇಳಿ, ಅವಾಗ ಗೊತ್ತಾಗತ್ತೆ ನಿನ್ನ ತಂಗಿ ಹೇಗಿದ್ದಾಳ ಅನ್ನೋದು. ನಾನು ಹಾಗೆ ಅಂತ ತಿಳ್ಕೊಂಡಿನತಿ. ನಾನೇ ಕಣ್ಣಲ್ಲಿ ನೋಡಿದಿಲ್ಲ ವಿಷ ಹಾಕುದನು. ಬೇಡಮ್ಮ, ನೀವು ನನ್ನ ಮೇಲೆ ನಂಬಿಕೆ ಕೇಳಿದ್ರೆ ದೊಡ್ಡತ್ತಿನ ಕರೆಸಿ ಕೇಳಿ. ನಿಮ್ ತಂಗಿನ ಕರೆಸಿ ಕೇಳ್ಬಿಡಪ್ಪ, ಅವ್ರು ತಿನ್ಲಿ, ಅಂದ್ಮೇಲೆ ನಾವು ಪ್ರಸಾದ ಮಾಡೋಣ. ಇಂಥ ದೇವಸ್ಥಾನಕ್ಕೆ ಬಂದು ಹಿಂಗೆ ವಿಷ ಹಾಕಿ? ಹೌದಪ್ಪ, ನಾನೇ ಕಣ್ಣಾರಿ ನೋಡಿದಿನಲ್ಲ. ನನ್ನ ಮೇಲೆ ಇಷ್ಟು ಹೇಳಿದ್ರು ನಿಮ್ಗೆ ನಂಬಿಕೆ ಬರ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ಅಕ್ಕಿನ ಕರಿ ನೋಡು. ಆಯ್ತಪ್ಪ, ಕರ್ಕೊಂಡ್ ಬರ್ತೀನಿ ನಾನು. ಮಗ ಇದರಲ್ಲಿ ವಿಷ ಹಾಕ್ಯಾನಂತ ಹೇಳ್ತಾನ. ಇವನ್ ನಂಬಬೇಕು ಅಥವಾ ಇವ್ರು ನಂಬಬೇಕು ಒಂದು ತಿಳಿದಂಗೆ ಆಗ್ಬಿಟ್ಟೈತಿಲ್ಲ. ಅಲ್ಲಪ್ಪ, ನಿಮ್ಮ ತಂಗಿ ಇಂಥ ಕೆಲಸ ಮಾಡ್ತಾಳಂದ್ರ ನಾವು ನಂಬೋದಿಲ್ಲ ಬಿಡಪ್ಪ. ಇಲ್ಲಿ ಬಿಡ, ಅಣ್ಣ ಎಲ್ಲಾರು ಸುಳ್ಳು ಹೇಳ್ಬೇಕು, ಸುಮ್ಮೀರು. ಅಲ್ರಿ ಅತ್ತಿಗೆಯರು ಇದಕ್ಕೆ ವಿಷ ಬೆರೆಸ್ತಾರ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ಇಲ್ಲಿ ಬಂದ್ರು ನೋಡಪ್ಪ. ಇಲ್ಲಿ ಏನಾಯ್ತಪ್ಪ? ಏನನ್ನ? ಏನಿಲ್ಲಮ್ಮ, ಇವ್ ಇದ್ರೊಳಗ ವಿಷ ಹಾಕ್ಯಾನು ನಿನ್ನ ಮಗ ಅಂತ ಹೇಳಕತ್ಯಾನ.
ನನ್ನ ಮಗ ಅನ್ನದಾಗ ವಿಷ ಹಾಕ್ಯಾನಂತ ಹೌದಮ್ಮ ನೀರೇ ನಂಬ್ತೇನ ನಾವ್ಯಾಕೆ ನಿನಗ ವಿಷ ಹಾಕಿ ನಾವೆಲ್ಲಿ ಹೋಗೋನು ಹೇಳು ನಿನ್ಗೋಸ್ಕರ ನಾವು ಎಷ್ಟೆಲ್ಲ ಮಾಡಿದೀವಪ್ಪ ನಿಮಗೆ ವಿಷ ಹಾಕಿ ನಿಮ್ಮನ್ನ ಕೊಂದ ನಮಗೇನ್ ಸುಖ ಸಿಗ್ತೈತಿ ಹೇಳು ಯಾರು ಹೇಳ್ರಿ ನಾವ್ ವಿಷ ಹಾಕಿದೀವನ ಹೌದಮ್ಮ ನಿನ್ನ ಮಗ ವಿಷ ಹಾಕೋದು ನಾನೇ ಕಣ್ಣಾರಿ ನೋಡಿದಿನಲ್ಲ. ಅತ್ತೆ ಹಣದಲ್ಲಿ ನೀವು ವಿಷ ಹಾಕಿರ್ಲಿಕ್ಕಂದ್ರ ಈ ಅಡಿಗೆ ನೀವು ಊಟ ಮಾಡ್ರಿ ನಿಮ್ಗೆ ಏನು ಆಗ್ಲಿಕ್ಕಂದ್ರ ನಾವ್ ವಿಷ ಹಾಕಿಲ್ಲ ಅಂತ ಒಪ್ಕೋತೀವಿ. ನೋಡ ನಾ ಹೆಂಗ್ ಮಾತಾಡ್ತಾಳಕಿ ನಮ್ಮನ್ನ ಊರಿಗೆ ಕರೆಸ್ ಕೇಸಿಂದ ನಮ್ಗ ಅವಮಾನ ಮಾಡಾಕತ್ತೀರೇನ ನೋಡ ತಂಗಿ ಹೆಂಗ್ ಹೇಳಕತ್ತ ಜಾತ್ರೆ ಒಳಗ ಅಲ್ಲ ತಮ್ಮನ ಅಂತ ಹೇಳ್ತಾ ಇರೋದು ದೊಡ್ಡ ಪವಾಡ ಐತಿ ಬಂಡಿಗೆ ಊರಾಗ ಇಂತ ದೇವಸ್ಥಾನದಾಗ ನಿಂತ ಅನ್ನದಾಗ ವಿಷ ಹಾಕ್ಯಾನಂದ್ರ ಯಾರ್ ನಂಬ್ತಾರ ಏನ್ ಮಾತಾಡಕತ್ತೀರಿ ನೀವು ಅಕ್ಕ ನಮ್ನ ಅಸಹ್ಯ ಮಾಡ್ಬೇಕಾಗ ಕರ್ಸ್ಯಾರಿ ಜಾತ್ರೆಗೆ ಯಾಕ ಬಂದಿ ನಾವ್ ಸುಮ್ಮ ಬಂದಿವು ಅಲ್ಲಮ್ಮ ತಂಗಿ ನಾ ನಮ್ ತಂಗಿ ಏನ್ ಮಾತಾಡ್ಬೇಕು ಅಷ್ಟು ತಿಳಿಯಂಗಿಲ್ಲ ತಂಗಳ ಮೇಲೆ ಸಿಟ್ಟು ಬರ್ತೀಯ ಅವ್ರು ಸುಮ್ಮನೆ ಅದಕ್ಕೆ ಮಾಡಿ ನಿಂದ್ರು ನೋಡು ನೋಡಕ್ಕ ಹೆಂಗ್ ಮಾಡಕತ್ತೀರಿ ಅಲ್ಲಮ್ಮ ನಿಮ್ಮ ಮ್ಯಾಲೆ ನನಗೆ ಅಪಾರ ನಂಬಿಕೆ ಐತಿ ಯಾಕಂದ್ರ ಮಮ್ಮಿ ಎಂತ ಕಷ್ಟ ಬಂದ್ರು ಹೆಣ್ಣು ಮಕ್ಕಳ ಹಾಲುಂಡ ತವರ ಕರಿಕಿ ಬಳ್ಳಿ ಹಬ್ಬಲಂಗ ಹಬ್ಬಲಂತ ಹರಿಸುವಂತ ಗುಣ ಇದ್ದವ್ರು ನೀವು ನೋಡು ನಮ್ಮ ಅಣ್ಣ ಕರೆ ಹೇಳ್ತಾನ ಅಂತದ್ರಾಗ ಇವ್ರು ನೋಡ ನಮ್ ಸಸ್ತಾರ ಹೆಂಗ್ ಮಾತಾಡಕತ್ಯಾರ ಅದ್ರಾಗ ಅತ್ತಿಗೆನೂ ಅವ್ರ ಜೋಡಿನ ಕೂಡ್ಯಾರ ಅಲ್ಲಮ್ಮ ನಾವು ಅವ್ರ ಜೊತೆ ಕುಡಿಯೋಂತಲ್ಲ ವಿಷ ಬರ್ಸಿದ್ದು ನೋಡಿದ್ದಂತ ನೀನ್ ನೋಡ್ತೇನೆ ಅತ್ತಿಗೆ ನಿನ್ ಮಗ ಸುಳ್ಳು ಹೇಳ್ತಿರ್ಬೇಕಲ್ಲ ನನ್ನ ಮಗ ಯಾವತ್ತಾದ್ರೂ ಸುಳ್ಳು ಮತ್ತೆ ನನ್ನ ಮಗ ಹಾಕ್ತಾನ ನನ್ನ ಮಗನ ಮ್ಯಾಗ ನಿನ್ನ ಮಗನ ಮ್ಯಾಗ ಹಾಗಿದ್ರ ನಿನ್ ಮಗನ ಮ್ಯಾಗ ನಿನ್ ನಂಬಿಕೆ ಇದೆಯಲ್ಲ ಹಾಗಿದ್ರೆ ಈ ಅನ್ನನ ನೀವು ನಾವೇ ಕುನ್ಬೇಕು ನಾವು ವಿಷ ಹಾಕಿ ಅಂತ ತುನ್ಬೇಕನ ಅದಕ್ಕೆ ನೋಡತ್ತೆ ನೀನು ವಿಷ ಹಾಕಿಲ್ಲಲ್ಲ ನಾವ್ ಹಾಕಿಲ್ಲ ನಿನ್ನ ಮಗನ ಮೇಲೆ ಗ್ಯಾರಂಟಿ ಇದ್ರೆ ಹಾಗಾದ್ರೆ ನೀನೇ ಅಣ್ಣ ತಿನ್ನು ಈಗ ಹೇಗೆ ಮಾಡ್ತಾರೆ ನೋಡೋದು ಎಲ್ಲಾರು ಒಂದ ಆಗ್ಯಾರ ಬೇಡ ಹೌದಪ್ಪ ಅವ್ರು ನಾಟಕ ಮಾಡ್ತಾ ಇದ್ದಾರೆ ಅಲ್ಲಮ್ಮ ನಿಂದ್ರು ನೋಡಮ್ಮ ನೋಡು ತವ್ರ ಮನಿ ಕರೆಸಿ ಈ ಹೆಣ್ಣು ಮಕ್ಕಳನ್ನ ಕಣ್ಣೀರಾಗಿ ಕಳಿಸ್ಬೇಕಂತ ತೀರ್ಮಾನ ಮಾಡಿ ಸುಖ ಆಗಂಗಿಲ್ಲ ನಾವು ಕಣ್ಣೀರಾಕ್ರ ಅಲ್ಲಮ್ಮ ನಿನ್ನ ಮಗನರಿಗೆ ಕರೆಸಲ್ಲ ಇಲ್ಲಿ ಎಲ್ಲಿದಾರ ನಿನ್ನ ಮಕ್ಕಳು ಕರ್ಕೊಂತಾರ ನಿನ್ ಮಗ ಅಲ್ಲದಾನ ನೀ ಅಡಿಗೆಗ ಇಸ ಹಾಕಿ ಅಂತಾನೆ ಎಲ್ಲಾರು ಊಟ ಮಾಡ್ತಾರೆ ಬಸವೇಶ್ವರ ದೇವಸ್ಥಾನ ಅವ್ ಹೇಳಕ್ತಾನೆ ನೀನ್ ಹಾಕಿ ನೋಡಿನಂತ ನಾನು ಏನಾರು ಆ ಅಡಿಗೆಲಿ ವಿಷ ಹಾಕ್ತೀನ ಯಾಕೆ ಸುತ್ತಬೋಗ್ತಾ ಇದೆಯಾ ವಿಷ ಹಾಕಿದ್ದ ನಾನೇ ನೋಡಿನಲ್ಲ ನಾನು ವಿಷ ಹಾಕಿದಿನ ಕಾಗದ್ನಲ್ಲಿ ಸಾರಿ ಒಳಗೆ ಏನೋ ಸುರು ಓಡಿ ಹೋದ್ಯಲ್ಲ ನಾನು ಹೇಳ್ತೀನಿ ನಾನು ಯಾವತ್ತೂ ವಿಷ ಹಾಕಿಲ್ಲ ನೀನ್ ಹೇಳಿದ್ರೆ ಇಲ್ಲಿ ಯಾರು ನಂಬುದಿಲ್ಲ ವಿಷ ಹಾಕಿಲ್ ತಾನೆ ಹಾಗಾದ್ರೆ ಅನ್ನವು ನೀನೇ ತಿನ್ನು ಈಗ ಹೆಂಗ್ ನಿಂತಿರ್ತಾನ ನೋಡಪ್ಪ ಅನ್ನಕ್ಕಾಗಿ ನಿಮ್ಮ ಮನೆಗೆ ನಾವು ಬಂದಿದ್ದೀವ ಅನ್ನದ ಪ್ರಶ್ನೆ ಅಲ್ಲ ಇದು ಯಾಕಂದ್ರೆ ಇದು ಸಾರ್ವಜನಿಕರು ಊಟಕ್ಕೆ ಬಂದಿರ್ತಾರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ನಾನು ಈ ಇದರಲ್ಲಿ ಯಾವತ್ತೂ ವಿಷ ಹಾಕಿಲ್ಲ ನೋಡಿದಿಲ್ಲ ಅಪ್ಪ ಅವ್ರು ವಿಷ ಆಗಿಲ್ಲ ಅಂದ್ರೆ ಈ ಅನ್ನವನ್ನು ತಿನ್ನತ್ ಹೇಳೋರ್ಗೆ ಹೌದಪ್ಪ ತಿನ್ನಂತ ಹೇಳು ನಿನ್ ತಂಗಿಗೆ ತಿನ್ನಂತ ಹೇಳಪ್ಪ ಅವರು ಮನೆಗೆ ಬಂದ ನಮ್ಮ ಹೆಣ್ಣು ಮಕ್ಕಳ ಅತಿಥಿಗಳು ಅವ್ರ ಮನಸ್ಸಿಗೆ ನೋಡ್ಸಾಕತ್ತಿರಲ್ಲ ನೋಡಮ್ಮ ನೀವು ವಿಷ ಹಾಕಲದೆ ನಿಜವಾಗಿತ್ತಂದ್ರೆ ನಿನ್ನ ಮಗಗೆ ತಿನ್ನಂತ ಹೇಳಿಲ್ಲ ಅತ್ತೆ ಯಾಕೆ ಹೋಗ್ತಾ ಇದ್ದೀರಾ ನಿಮ್ಮ ಮಗ ವಿಷ ಹಾಕಿರ್ಲಿಕ್ಕಂದ್ರ ನಿಮ್ ಮಗ ಊಟ ಮಾಡಿ ಹೋಗಂತ ಹೇಳಿ ನಾವೇ ಊಟ ಮಾಡೋಣ ನಾವ್ ವಿಷ ಹಾಕಿದ್ದೇವೆ ಅಂತ ಹೇಳ್ಕೇಸಿಂದ ನೀವು ನಮಗ್ ತಿನ್ಸಾಕತ್ತಾರೆ ನೀವು ತಿನ್ರಲ್ಲ ನಿನ್ನ ಮೇಲೆ ನಂಬಿಕೆ ಇದ್ರೆ ನಿನ್ನ ಮಗಗೆ ತಿನ್ನಂತ ಹೇಳು ನನ್ನ ಮಗನ ಮ್ಯಾಗ ನಂಬಿಕೆ ಐತ ನಮಗ ನಾವ್ ತಿನ್ನಂಗಿಲ್ಲ ನಮಗಿಲ್ಲ ಅಪಮಾನ ಅವಮಾನ ಮಾಡಕ್ ಕರ್ಕೊಂಡ್ ಬಂದಿರೇನ ಹಾಗಾದ್ರೆ ತಿನ್ನಿ ಅಣ್ಣ ನಿನ್ನ ಮಗಗೆ ಹೇಳಲ್ಲ ಸರಳ ಮಾತು ಹೇಳ್ತಾನೆ ಅವ ನಮಗ ಎಲ್ಲ ಹಿಂಗ್ ಮಾಡು ಸಂಬಂಧ ಕಾಶ್ಯಾನ ಅಲ್ಲನ ಆ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳಿ ನಮಗ ಈ ನಮ್ಮನಿ ಅವಮಾನ ಮಾಡಿ ಕಳ್ಸಾಕ್ತಾನ ಏ ಬಿಬ್ಬನೇರ ಜಿಂಗರ್ ಬಿಲ್ಲೇರ ನಿಮ್ಮನೆ ಯಾರು ಮದ್ವೆ ಹಾಕಾರ ನಾವೇನ್ ಮಾಡಿದ್ರಿ ನಮ್ಗೆ ಹೋಗ್ಲಿ ಬಿಡ್ರಿ ಅಪ್ಪ 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 ನೀ ಎಲ್ಲ ಹೋಗ್ತಿ ಬಾ ಹೋಗ್ಲಿ ಬಿಡು ಏ ತಂಗಿ ನಿಲ್ಲಮ್ಮ ಏ ತಂಗಿ ನಾವ್ ಹೋಗ್ತೀವಿ ಹಾಕಿದ್ದೆ ನಿಜ ಆಗಿತ್ತಂದ್ರ ಗಂಜಿ ಹಾಕೊಂಡ್ರಿ ಏನ ಕತ್ತೆ ನಮಗ ಸಾಕ್ಷಿಯಾಗಿ ನಿಜ ಹೇಳ್ಬರಿ ಏನಂತ ವಿಷ ಹಾಕಿರೋ ಅಥವಾ ಇಲ್ಲೋ ನಿನ್ನ ಮಗನ ಕರೆ ಹೇಳ್ಸ್ಬಾ ಇಲ್ಲಿ ನೋಡ ಯಾರು ಜಗದ ಮಾಡ್ತಾರ ಜಿಂಗರ್ ಬೇಲಿ ಗೇಟ್ ಜಿಂಗರ್ ಬೇಲಿ
ಏನ ನೀನು ಮಾಡ್ತಾನ ನಡಿ ನಾವ್ಯಾಕ ನಮ್ ಬಸವನ ಪದನ ನಮಗೂ ಅವ್ರ ಮ್ಯಾಗ ನಂಬಿಕೆ ಐತಿ ನಿನ್ನ ಮಗ ವಿಷ ಹಾಕ್ಯಾನಂತ ನನ್ನ ಮಗ ಹೇಳಕತ್ತೇನ ಹ್ಮ್ ವಿಷ ಹಾಕಿಲ್ಲ ಅಂತೇಳಿ ನಿನ್ನ ಮಗ ಹೇಳಕತ್ತೇನ ಹೌದು ಇದ್ರಾಗ ನಮ್ಮಿಬ್ಬರ ಬಾಂಧವ್ಯ ಹೆಣ್ಣಿನ ಸಂಬಂಧ ಮುರಿದು ಹೋಗಬಾರ್ದು ಹೌದನ ಹೌದು ಇದ್ರಾಗ ವಿಷಾನ ಇದ್ದಿದ್ದ ನಿಜ ಆಗಿತ್ತಂದ್ರ ಭಗವಂತನ ಸಾಕ್ಷಿಯಾಗಿದ್ರ ಕರೆ ಹೇಳ್ಬೇಕಾಗತ್ತೆ ಹೌದಿಲ್ಲೋ ಇದ್ರಾಗ ನಮ್ಮ ಅಣ್ಣ ತಂಗಿ ಸಂಬಂಧ ಯಾವತ್ತೂ ಹಿಂಗಿದ ರೀತಿ ಗಟ್ಟಿಯಾಗಿರೋದಿತ್ತಂದ್ರ ಇವು ಸತ್ತುಳ್ಳ ದೇವರಾಗಿದೆ ಅಂದ್ರ ಇದ್ರೊಳಗೆ ವಿಷ ಇತ್ತಂದ್ರೆ ಇವತ್ತದು ಅಮೃತ ಆಗ್ಬೇಕು ಆಗ್ತಾನ ಇದ್ರಾಗ ವಿಷ ಹಾಕಿದ್ರೆ ತಿಂದು ನಾನು ಸತ್ಯನಂದ್ರ ಹಂಗೆಲ್ಲ ಮಾತಾಡ್ಬೇಡಪ್ಪ ನಮಗ ಸಾಂಗ್ ಆಕತಿ ಶಿಕ್ಷೆ ಆಕತಿ ಅದಕ್ಕೆ ನೀ ನಿಜವಾಗ್ಲೇ ತವ್ರ ಮನೆಗೆ ಒಳ್ಳೆದನ ಬಯಸಿದ ಹೆಣ್ಣು ಮಗಳಾಗಿದ್ದೆ ಅಂದ್ರ ಇದು ವಿಷ ಅಮೃತ ಆಗ್ಬೇಕು ಆಯ್ತನ ನಿನ್ನ ಮ್ಯಾಗ ನಾವ್ ಎಣ್ಣೆ ಇಲ್ಲಪ್ಪ ಯಾವತ್ತೂ ಹೆದರಬಾರ್ದು ಮಾಡಿದ್ವಿ ಮಾಡಬಾರ್ದು ಕೆಲಸ ಮಾಡಿದ್ವಿ ನಿನ್ನ ಮಗಗ ಹೇಳಿ ಎಲ್ಲಾರು ಕೂಡ ಮಾಡಿದ್ವಿ ಆ ಅಪರಾಧ ನಮ್ಮ ಮ್ಯಾಲ ಬರಲ್ದಂಗ ಕಾಪಾಡಪ್ಪ ಬಸವನಪ್ಪ ಅಂತೇಳಿ ಕೈ ಅದೆಲ್ಲ ನಮ್ಮ ಮ್ಯಾಗ ಬರಲ್ದಂಗ ಮಾಡಪ್ಪ ಅಪರಾಧ ಮಾಡಿದ್ವಿ ನಮ್ಮ ಅಪರಾಧ ಕ್ಷಮಿಸಿ ಬಿಡಪ್ಪ ಬಸವೇಶ ತಪ್ಪ ಹೊಟ್ಯಾಕ ಯಪ್ಪ ಬಸವಣ್ಣ ನಮ್ಮ ಅಣ್ಣಗ ನಮ್ಮ ಮ್ಯಾಗ ಸಂಶಯ ಬರಲ್ದಂಗ ಮಾಡ್ಬಿಡಪ್ಪ ಬೇಡಪ್ಪ ತಿನ್ಬೇಡಪ್ಪ ಯಾಕಂದ್ರೆ ಇದ್ರೊಳಗೆ ಕಣ್ಣಾರೆ ಕಣ್ಣಿಟ್ಟು ನೋಡಿದೆ ನಾನು ಆ ದೊಡ್ಡ ಅತ್ತೆ ಮಗ ಇದ್ರೊಳಗೆ ಖಂಡಿತ ವಿಷ ಹಾಕಿದ್ದಾನೆ ನನಗೆ ನಂಬಿಕೆ ಇದೆಯಪ್ಪ ನನ್ನ ಮೇಲೆ ನಂಬಿಕೆ ಇಡಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಣ್ಣವನು ತಿನ್ಬೇಡಿ ನೋಡು ಅವನು ವಿಷ ಹಾಕ್ಯಾನ ನಂಬಿಕೆ ನಿನ್ನಲ್ಲಿ ಎಷ್ಟು ಸತ್ಯ ಐತಿಲ್ಲ ನಾ ನಂಬಿದ ದೇವ್ರು ನನ್ನ ಕಾಯ್ತಾನ ನಂಬಿಕೆನೂ ಅಷ್ಟು ಸತ್ಯ ಐತಿ ಅಪ್ಪ ಹಾಗಂತ ಯಾರಾದ್ರೂ ವಿಷ ಕುಡಿತಾರೇನಪ್ಪ ಜಗತ್ತು ಉದ್ಧಾರ ಮಾಡಕ್ಕ ವಿಷನ ಕುಡದ ವಿಷಕಂಠ ಅನಿಸ್ಕೊಂಡ ಭಗವಂತ ಹಂಗೆ ಜಗದ ಅಂಧಕಾರ ಕಳೆಯುವ ಇವು ಬಸವೇಶ್ವರ ಇವತ್ತು ಇವ್ರು ವಿಷ ಹಾಕಿದ ದೂರ ಮಾಡೋ ಶಕ್ತಿ ಅವನಲ್ಲಿ ಇಲ್ಲೇನೋ ನಮ್ಮ ಅಣ್ಣ ತಂಗಿಯರ ಪ್ರೀತಿ ಶಾಶ್ವತ ಇತ್ತಂದ್ರೆ ಇವತ್ತ ಇದ್ರಾಗಿನ ವಿಷ ಅಮೃತ ಆಗಬೇಕು ಇಲ್ಲ ಸತ್ತು ಹೋಗಬೇಕಿತ್ತ ತಿಂಡ್ರ ಅಪ್ಪ ಬೇಡಪ್ಪ ನೀವಂದ್ರೂ ತಿನ್ಬೇಡಪ್ಪ ಎಷ್ಟು ಹೇಳಿದ್ರು ನನ್ನ ಮಾತು ಯಾರು ಕೇಳ್ತಾನೆ ಇಲ್ಲಲ್ಲ ತಿನ್ಬೇಡಿ ಮಾತು ಹೇಳ್ತಾ ಇದ್ದೀನಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಏನೋ ಅನಿಸ್ಬೋಯ್ತಾ ಯಾರಿಗೂ ಹಾಗಾದ್ರೆ ಪ್ರತ್ಯಕ್ಷ ಕಂಡು ಪ್ರಮಾದಿಸಿ ನೋಡುವಂತ ಹೇಳ್ತಾರ ಅವ್ರು ಯಾರು ತವರ ಮನೆಗೆ ತಮ್ಮ ಜೀವನ ತ್ಯಾಗ ಮಾಡಿದ್ದಲ್ಲ ತಂಗಿಗಳು ಇಂಥವ್ರಿಗೆ ವಿಷ ಹಾಕ್ಯಾರಂತ ನಮ್ಮ ಪವಿತ್ರವಾದ ಬಾಂಧವ್ಯನ ದೂರ ತಂಗಿಯರ ಪ್ರೀತಿ ಪವಿತ್ರವಾಗಿದ್ದು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ದೂರ ಮಾಡಕ್ ರೀತಿಗಳು ನನ್ನ ಮಗ ಅಂತ ಹೇಳ್ಕೊ ನನಗ ಹಾಸ್ಯ ಏನಂತಲ್ಲ ಎಲ್ಲಬಹುದು ಕೆಲಸ ಮಾಡಬೇಕು ಅಣ್ಣ ಅಣ್ಣ ನಿಂದ್ರಣ್ಣ ಅಣ್ಣ ನಿಂದ್ರಪ್ಪ ನನ್ನ ಕ್ಷಮಿಸ್ಬಿಡಪ್ಪ ನಾವು ವಿಷ ಹಾಕಿದ್ದು ನಿಜ ಆಯ್ತಪ್ಪ ಬಸವನಪ್ಪ ದೊಡ್ಡವ ನಿನ್ನ ನಂಬಿಕೆ ಉಳಿಸಿಬಿಟ್ಟ ಅಲ್ಲ ಕ್ಷಮಿಸಿ ಬಿಡಲ್ಲ ತಪ್ಪಾತು ಅಣ್ಣ ಅಣ್ಣ ನಮ್ಮ ತಪ್ಪೆಲ್ಲ ಕ್ಷಮಿಸಿ ನಿನ್ನ ಹೊಟ್ಟೆ ಒಳಗೆ ಹಾಕೊಂಡು ನಮ್ಮ ಅಣ್ಣ ತಂಗಿಗಳು ಅಂತೇಳಿ ಕ್ಷಮಿಸ್ಬಿಡಣ್ಣ ನಾವು ಮಾಡಬಾರ್ದು ತಪ್ಪು ಮಾಡಿ ನಮ್ಮ ಕಡೆನೂ ಸ್ವಲ್ಪ ತಪ್ಪಾಗೈತಿ ನಮ್ಮನ್ನು ಕ್ಷಮಿಸಿಬಿಡ್ರಿಯಪ್ಪ ಏನಪ್ಪ ಇದೆಲ್ಲ ಯಾಕೆ ಮಾಡಕತ್ತಿರೋ ನಾನು ಮಾಡಿದ್ದು ಸತ್ಯ ಅದರಲ್ಲಿ ವಿಷ ಬರ್ಸಿದ್ದು ನಾನೇ ಏಕೆಂದರೆ ಮಾವು ನೀನು ಹೊಡಿಬೇಕಿತ್ತು ಏಕೆಂದರೆ ಅವನು ಸರಿಯಾಗಿ ಹೇಳಿದ್ದಾನೆ ಆದರೆ ಹೊರಡೋದು ತಪ್ಪು ಮಾಡಿದ್ದೇನೆ ನಾನೇನು ಕೈಯಾರೆ ವಿಷ ಬಿಸಿದೆ ಅಂದರೆ ನಿಮ್ಮ ಮಕ್ಕಳು ನಮಗೆ ಕೊಡದ ಆಗುದಿಲ್ಲ ಅಂದರೆ ನಾನು ಅದೇ ಸಿಟ್ಟಿಂದ ಬಂದು ವಿಷ ಬಿಸಿ ಅಷ್ಟೇ ನೀವು ಹೇಳ್ತು ಮಾತು ನಿಜ ಏನಮ್ಮ ಹೌದಣ್ಣ ಅಲ್ಲ ನಾ ನಿಮಗೆ ಹೆಣ್ಣು ಕೊಡೋದಿಲ್ಲ ಅಂದಿದ್ದಕ್ಕ ತಿನ್ನು ಅನ್ನದಾಗ ವಿಷ ಹಾಕಿ ನಮ್ಮನ್ನ ಕೊಲ್ಲಬೇಕಂತ ನಿರ್ಧಾರ ಮಾಡಿದ್ಯಾ ಹೌದಲ್ಲ ಎಂತ ಮಣ್ಣು ತಿನ್ನು ಕೆಲಸ ಮಾಡಿದಿ ತಪ್ಪಾತನ ನಿನ್ನ ಮಗ ಕುಂಟದನೋ ಕುರುಡದಾರೋ ನಾ ಹೆಣ್ಣು ಕೊಡ್ಲಿಕ್ಕೆ ಏನಾಯ್ತು 1000 ಮಂದಿ ಸಾರಿ ಕರೆದು ಹೆಣ್ಣು ಕೊಡ್ತಿದ್ರು ನಮಗೂ ತವ್ರ ಮನೆ ಆಸೆ ಇರ್ತತಿ ಹುಡುಗಾಟ ಮಾಡಕತ್ತೀಯ ಅಲ್ಲಣ್ಣ ನಮಗೂ ತವ್ರ ಮನೆ ಆಸೆ ಇರ್ತತಿಲೋ ಒಬ್ಬಾಕಿ ಹೆಣ್ಮಗಳು ತಗೋಬೇಕಂತೇಳಿ ಅಲ್ಲಮ್ಮ ಹೆಣ್ಣು ಮಗಳನ್ನ ತಗೋಬೇಕು ನನ್ನ ಮಗಳಂತ ನೀ ತಗೊಂಡಿದ್ ನಿಜ ಹೌದು ನೀವು 3 ಮಂದಿ ಅಕ್ಕ ತಂಗಿಯರ
ಮೂರು ಮಂದಿಗೆ ಒಬ್ಬೊಬ್ಬ ಗಂಡ ಮಗ ಅದಾನ, ನನಗಿರೋವ್ರೆ ಇಬ್ರು ಹೆಣ್ಣು ಮಕ್ಕಳು. ಅಣ್ಣ ಈ ಚಂದಾಳ ಗೊಂಬಿನ ನನ್ನ ಮಗ ಕೊಟ್ಟು ಬಿಡಣ್ಣ. ಹುಚ್ಚಮ್ಮ ಬಾಯ್. ಅಲ್ಲ ನಿನಗೆ ಹೆಣ್ಣು ಕೊಟ್ರ ಈಕಿ ಮಗಗಿಲ್ಲ ಆಗ್ತೈತಿ, ಈಕಿಗೆ ಹೆಣ್ಣು ಕೊಟ್ರ ಆಕಿ ಮಗಗಿಲ್ಲ ಆಗತೈತಿ. ಇಬ್ಬರು ನನ್ನ ಜೋಡಿ ಸಂಬಂಧ ಬೆಳೆಸಿದ್ರೆ ಒಬ್ಬಕ್ಕೆ ನನ್ನ ಮೇಲೆ ಸಿಟ್ಟಾಗುದಿಲ್ಲ. ಹೌದಣ್ಣ. ಹೌದಣ್ಣ. ಅದಕ್ಕೋಸ್ಕರ ನಾ ನಿರ್ಧಾರ ಮಾಡಿಕೊಂಡಿನಿ, ಏನಣ್ಣ? ನಿಮ್ಮ ಮೂರು ಮಂದಿಗೆ ಹೆಣ್ಣು ಕೊಡಬಾರದು. ಬ್ಯಾರೆದವ್ರಿಗೆ ಮದುವೆ ಮಾಡಿಕೊಟ್ಟ ನಮ್ಮ ಅಣ್ಣ ತಂಗಿಯರ ಪ್ರೀತಿ ಶಾಶ್ವತ ಹಿಂಗ ಇರ್ಬೇಕಂತ ನಾ ಬಯಸಿ. ಆದ್ರೆ ನೀವು ನಮ್ಮ ಬದುಕಿಗೆ ಹುಡುಗ ತಪ್ಪಾಯ್ತಣ್ಣ. ನಮ್ಮ ತಂಗಿ ಅಂತ ಕರೆಯಕ ನನಗ ಅಸಹ್ಯ. ಕ್ಷಮಿಸ್ಬಿಡ. ಹಂಗೆಲ್ಲ ಮಾಡ್ಬೇಡಣ್ಣ, ಹಂಗೆಲ್ಲ ಮಾಡ್ಬೇಡಣ್ಣ. ನೀನ ಮುಂದೆ ನಿಂತು ನಮ್ಮ ಮಕ್ಕಳಿಗೆ ಹೆಣ್ ತೆಗೆದು ಮದುವೆ ಮಾಡ. ನಾವು ಇನ್ನೊಂದ್ಸಲ ಹಂಗ್ ಮಾಡಂಗಿಲ್ಲ. ನಾ ತಪ್ಪಾಯ್ತು.